ಸರ್ ಸಿದ್ದರಾಜು ಸರ್ ನಿಜವಾಗ್ಲೂ ಹೆಂಗೆ ಸರ್ ಇದು ಅಂದರೆ ನೀವು ಭಾಳ ಸೀನಿಯರ್ ಜರ್ನಲಿಸ್ಟ್ ಇದ್ದೀರಿ ಸರ್. ನೋಡಿ, ಯಡಿಯೂರಪ್ಪನವರು ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದರು. ಅವಾಗಿನಿಂದ ಈ ಕ್ಷಣದ ಅಂದರೆ ಈಗ ಏನಿವತ್ತು ನಾವು ಡಿಬೇಟ್ ಆರಂಭ ಮಾಡೋಕ್ಕೆ ಹೋಗಿದ್ವಿ ಸರ್, ಅಲ್ಲಿಯವರೆಗೆ ಭಾಳಷ್ಟು ಒಗ್ಗಟ್ಟು ಮತ್ತು ಭಾಳಷ್ಟು ಒಂದು ರೀತಿಯಾದಂತಹ ಬಲ, ಒಂಥರ ಮಾದರಿ ಥರ ನಡ್ಕೊಳ್ತಾ ಇದೆ ಸರ್ ಬಿ ಜೆ ಪಿ. ನಿಜವಾಗ್ಲೂ ಏನು ಅನ್ಸುತ್ತೆ ಸರ್, ಈ ಒಗ್ಗಟ್ಟು ಎಲ್ಲಿಂದ ಅಂದರೆ ಹೇಗೆ ಬರ್ತಾ ಇದೆ ಇವ್ರಿಗೆ ಈ ಒಗ್ಗಟ್ಟು ಅಂತ? ಈಗ ರಾಧಾ ಮೇಡಮ್, ನೀವು ಇಲ್ಲಿ ತನಕ ಏನು ಕೊಟ್ರಿ ವಿವರಣೆ, ಅದು ಚಂದ್ರಶೇಖರ್ ಅವ್ರಿಗೂ ಅರ್ಥ ಆಗಿದ್ದರೆ, ಬಿ ಜೆ ಪಿನವ್ರಿಗೂ ಮನಸ್ಸಿಗೆ ಮುಟ್ಟಿದ್ರೆ ಆತ್ಮಾವಲೋಕನ ಅಲ್ಲಿಂದನೇ ಶುರುವಾಗ್ಬಿಡುತ್ತೆ. ಈಗ ಇವರು ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ನಾನು ಒಂದು ಹೊಸ ತಲೆಮಾರು ಬರಬಾರ್ದು, ಒಂದು ಬಿಸಿ ರಕ್ತ ಯುವ ನಾಯಕನ ಇದು ಕೊಡಬಾರ್ದು, ಅದಲ್ಲ. ಅದು ಅವರ ವಿವೇಚನೆ, ಅವರ ಪಕ್ಷದ ವಿವೇಚನೆ, ಯಾರನ್ನು ಮಾಡಬೇಕಂತೇಳಿ. ಆದರೆ ಇವರು ಅಪೋಸಿಷನ್ ರ್ಯಾಂಕಿಗೆ ಹೋದ ನಂತರ ನಡೆದಂಥ ವಿದ್ಯಮಾನಗಳು ಏನು, ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಕೇಳಿ ಬಂದಂಥ ಇದು ಆಪಾದನೆಗಳು, ಅವ್ರನ್ನ ತೆಗಿಬೇಕು ಅನ್ನೋದು, ಹೊಂದಾಣಿಕೆ ರಾಜಕೀಯ ಅನ್ನೋದು, ಮತ್ತು ಆ ಕುಟುಂಬ ರಾಜಕಾರಣಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಅನ್ನೋದು, ಇದೆಲ್ಲ ನೋಡಿದಾಗ ಎಲ್ಲೋ ಬಿ ಜೆ ಪಿ ಪಕ್ಷ ಏನು ನಾವು ಕ್ಯಾಡರ್ ಬೇಸ್ ಶಿಸ್ತು ಅದೆಲ್ಲನೂ ತುಂಬ ಜನ ಇದ್ದಾರೆ. ಈಗ ನೀವು ವಿಜಯೇಂದ್ರನಿಗೂ ಅವ್ರಿಗೂ ಅಶೋಕ್ಗೂ ಕಂಪೇರ್ ಮಾಡಿದರೆ ಅಶೋಕ್ ಅವರು ಐ ಥಿಂಕ್ ಈ ಶುಡ್ ಬಿ ನಿಯರಿಂಗ್ 70. ನನಗೆ ನನ್ನ ಅಂದಾಜಿರೋದು ಇದೆ ಈಸ್ ಅರೌಂಡ್ 70, ಹತ್ತತ್ರಕ್ಕಿದ್ದಾರೆ ಅವರು. ಸೊ ಇವರು ಯುವ ನಾಯಕರು. ಈ ಅಕಸ್ಮಾತ್ ಅಂಥ ಹೊಂದಾಣಿಕೆ ಇದ್ದಿದ್ದರೆ ಇವರು ಈಗ ಚಂದ್ರಶೇಖರ್ ಅವರು ಸದನದ ಒಳಗಡೆ ಅಶೋಕ್, ಸದನದ ಹೊರಗಡೆ ವಿಜಯೇಂದ್ರ ಅವರು. ಇಲ್ಲ, ಸದನದ ಒಳಗಡೆ ಮಾತ್ರ ಅಶೋಕ್ ಅವರು, ಹೊರಗಡೆ ಮಾತ್ರ ಇವರು ವಿಜಯೇಂದ್ರ ಅವರು. ಒಂದು ಪಕ್ಷದ ಇದು ಜಗನ್ನಾಥ ಭವನದ ಒಳಗಡೆ ಯಾರು ಗೊತ್ತಿಲ್ವಲ್ಲ ಸರ್. ಆ ಒಂದು ಪಕ್ಷನ ಆ ರೀತಿಯಾಗಿ ನಾವು ಒಂದು ಸರ್ಕಾರದ ವಿರುದ್ಧ, ಯಾಕಂದರೆ ಇವರಿಗೆ ಬಲಿಷ್ಠವಾದ ಸಂಖ್ಯೆನೂ ಇದೆ. 62 ಜನ ಇದ್ದಾರೆ, 66 ಇದ್ದರು, ಅದರಲ್ಲಿ ಈಗ ಒಂದು 3 ಜನಕ್ಕೆ ಎಕ್ಸ್ಪೆಲ್ ಮಾಡಿದ್ರು, ಒಂದು 2 ಕಡೆ ಸೋತರು. ಹಂಗೆ ನೋಡಿದ್ದು 60-61 ಜನ ಇದ್ದಾರೆ. ನಾನು JDS ಹೊರತಾಗಿ ಹೇಳ್ತಾ ಇರೋದು, ಇವ್ರದ್ದೇ ಆದ ಸ್ಟ್ರೆಂತ್ ಅದು, ಇದು ಒಳ್ಳೆ ಸ್ಟ್ರೆಂತು. ಈಗ ಜನಾಕ್ರೋಶ ಇವರು ಶುರು ಮಾಡಿದಾಗ ಅಲ್ಲಿ ಒಂದು ಸ್ವಲ್ಪ ಇದು ಗ್ಯಾಸ್ ಪ್ರೈಸ್ ಅನುಕೂಲ ಇದೆ, ತಕ್ಷಣಕ್ಕೆ ಅದು ಡಿಫ್ಯೂಸ್ ಆಗಿಬಿಡುತ್ತೆ. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ಮಟ್ಟದಲ್ಲಿ ಇವರು ಒಂದು ತಗೊಂಡು ಹೋಗ್ಬೋದಾಗಿತ್ತು ಅಜಿಟೇಷನನ್ನು, ಅವ್ರಿಗೇನು ವಿಚಾರಗಳಿಗೇನು ಬರ ಇಲ್ಲ. ಆಮೇಲೆ ಬಿ ಜೆ ಪಿನವರು ಅವರು ಅಧಿಕಾರದಲ್ಲಿದ್ದಕ್ಕಿಂತ ಅಪೋಸಿಷನಲ್ಲಿದ್ದು ಹೋರಾಟ ಮಾಡಿದ್ದು ಹಿಸ್ಟ್ರಿನೇ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿಗ ಇವರು ಕುಟುಂಬ ರಾಜಕಾರಣಕ್ಕೆ ಬಂದುಬಿಟ್ಟಿದೆ ನಮ್ಮ ಪಕ್ಷ ಅಂತ ಯತ್ನಾಳ್ ಹೇಳ್ತಾರೆ, ಈಶ್ವರಪ್ಪ ಹೇಳ್ತಾರೆ ಅಂತ ಹೇಳ್ತಾರೆ. ಅದನ್ನು ಸರಿ ಮಾಡ್ಕೋತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಬಿ ಜೆ ಪಿನವ್ರಿಗೆ ಯಡಿಯೂರಪ್ಪನವ್ರು ಬಿಟ್ಟರೆ ಎಲ್ಲಿ ನಮ್ಮ ಲಿಂಗಾಯತರ ಹೋಲ್ಡ್ ಹೋಗ್ಬಿಟ್ಟು ಮತ್ತೆ ನಾವು ವೀಕ್ ಆಗಿಬಿಡ್ತೀವೋ ಅನ್ನೋ ಭಯ ಇರ್ಬೋದು, ಅದು ಜಾತಿ ಲೆಕ್ಕಾಚಾರದಲ್ಲಿ ಇರ್ಬೋದು. ಹಾಗಾಗಿ ಆ ಓಲೈಕೆನೂ ಇರ್ಬೋದು. ಹಾಗಾಗಿ ಇವರು ಏನು ನಾನು ನೋಡಿದಂತೆ ಮೇಡಮ್, ಈ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ DB ಚಂದ್ರೇಗೌಡರು ಅಪೋಸಿಷನ್ ಲೀಡರ್ ಆಗಿದ್ದರು. ಆವಾಗ ಆ ಪಕ್ಷಕ್ಕೆ ಏನೋ ಒಂದು ಅನುಮಾನ ಬಂತು, ಇವರು ಬಂಗಾರಪ್ಪನ ಜೊತೆ ಸಾಫ್ಟಾಗಿದ್ದಾರೆ ಅಂತೇಳಿ. ತಕ್ಷಣ ಬದಲಾಯಿಸಿ RV ದೇಶಪಾಂಡೆ ಅವರನ್ನು ಅಪೋಸಿಷನ್ ಲೀಡರ್ ಮಾಡಿದರು. ಇದು ಇಲ್ಲಿ ಇರತಕ್ಕಂಥ ಇತಿಹಾಸಗಳು. ಈಗ ಇವ್ರಿಗೆ ಯಾವ ರೀತಿಯಲ್ಲಿ ಮಾಡ್ಬೋದಾಗಿತ್ತು ಹಲವಾರು ವಿಚಾರಗಳಲ್ಲಿ. ಎಂತೆಂಥ ಇವ್ರಿಗೆ ಬಿ ಜೆ ಪಿನವರಿಗೆ ಸಿಕ್ಕಿದಂಥ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಇದೆಯಲ್ಲ, ಅಂಥ ಇದು ನಿಮಗೊಂಥರ ಗೋಲ್ಡನ್ ಆಪರ್ಚುನಿಟಿ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ಇವ್ರ ಕೈಲಿ ಆಗಲಿಲ್ವೇನೋ ಅನ್ನೋದು ನನಗೆ ವೈಯಕ್ತಿಕವಾಗಿ ನನ್ನ ಒಂದು 45. ಯಾರ್ದು ಫೇಲಿಯರ್ ಸರ್ ಮೇಡಮ್? ನೀವು ಈಗ XYZ ಅಂತ ನಾವು ಹೇಳಿಬಿಟ್ರೆ ಇಡೀ ಪಾರ್ಟಿನೇ ರೆಸ್ಪಾನ್ಸಿಬಲ್ ಅಲ್ಲ ಮೇಡಮ್? ಇದು ಇಡೀ ಪಾರ್ಟಿ ಅಂದ್ರೆ ಯಾರು ಸರ್? ನಿಮಗೆ ಗೊತ್ತಾಗ್ತಾ ಇಲ್ಲ ಸರ್. ಐ ಆಮ್ ಸಾರಿ, ನಿಮಗೆ ಗೊತ್ತಾಗ್ತಾ. ಪಾರ್ಟಿ ಅಂದ್ರೆ ಯಾರು ಸರ್? ಪಾರ್ಟಿ ಅಂದ್ರೆ ವಿಜಯೇಂದ್ರ ಬಣನಾ? ಪಾರ್ಟಿ ಅಂದ್ರೆ ರೆಬಲ್ ಬಣನಾ? ಪಾರ್ಟಿ ಅಂದರೆ ತಟಸ್ಥ ಬಣನ? ಯಾವುದು ಸರ್? ಪಾರ್ಟಿ ಅಂದರೆ ವಿಜಯೇಂದ್ರ ಅವರ? ಪಾರ್ಟಿ ಅಂದರೆ ಅಶೋಕ್ ಅವರ?
ಪಾರ್ಟಿ ಅಂತಂದರೆ ಸೋಮಣ್ಣ, ಜಾರಕಿಹೊಳಿ, ಮತ್ತು ಸಿ ಟಿ ರವಿ, ಆರ್ ಅಶೋಕ್. ಮೇಡಮ್ ಇವ್ರ ಪ್ರಾಬ್ಲಮ್ ಶುರುವಾಗಿದ್ದೇ ನೀವು ಹೇಳಿದ ಪ್ರಶ್ನೆಯಿಂದ. ಏನಂತ ಸರ್? ಯಾಕಂದರೆ ವಿಜೇಂದ್ರವ್ರ ಹತ್ರ ನಾನು ಯಾಕೆ ತಗೋಬೇಕು? ವೈ ಶುಡ್ ಐ ಟೇಕ್ ಆರ್ಡರ್ಸ್ ಫ್ರಮ್ ಹಿಮ್? ನಾನು ಆಮ್ ಸೀನಿಯರ್ ಇನ್ ದಿ ಪಾರ್ಟಿ. ಅದು ನಿಮ್ಮ ಪಾರ್ಟಿನವ್ರು ನೀವು ಹೇಳ್ಬೇಕಾಗಿತ್ತು. 2 ವರ್ಷ ಬೇಕಾ ನಿಮಗೆ? ಯಾರು ಲೀಡರ್? ಈಗ ಇಷ್ಟು ದಿನ ವಿಜೇಂದ್ರ ಇಸ್ ನಾಟ್ ಲೀಡರ್. ಹಾಗಾದ್ರೆ ನಾಯಕ ಅನಿಸಿಕೊಂಡವರು ಯಾರು? ಯಾರ ಮಾತನ್ನು ಕೇಳ್ತಾ ಇಲ್ಲ, ಗುಂಪಿಗೆ ಲೆಕ್ಕ ಇಲ್ಲ. ಆದರೂ ಹೋದಲ್ಲಿ ಬಂದಲ್ಲಿ ಚಂದ್ರಶೇಖರ್ ಅವರು ನಮ್ದು ಒಗ್ಗಟ್ಟು ಭಿನ್ನಮತ ಇಲ್ಲ ಅಂತಾರೆ. ಹಾಗಾದ್ರೆ ಯಾರು ನಾಯಕ? ಈ ನಾಯಕತ್ವದ ಪ್ರಶ್ನೆ ರಿವಾಲ್ವಿಂಗ್ ಆಗ್ತಾ ಇರೋದ್ರಿಂದನೇ ಅವ್ರ ಪ್ರಾಬ್ಲಮ್ಗಳೆಲ್ಲ ಶುರುವಾಗಿರೋದು. ಇಲ್ಲಿ ಅಂದ್ರೆ ನಾಯಕ ನಿಲ್ಲದ ಪಕ್ಷ ಬಿಜೆಪಿಯನ್ನ. ನಾಯಕ ನಿಲ್ಲದ ಪಕ್ಷ ಅಂತ ಹೇಳೋದಕ್ಕಿಂತ ಅಲ್ಲ ಸರ್, ಇರೋ ನಾಯಕತ್ವನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆಯ್ತು.